ಏನಾಗ್ತಿದೆ ಮನೇಲಿ? ನಮಗೆ ಗೊತ್ತಿಲ್ಲದೆ ಅಪ್ಪ ಅಮ್ಮ ಏನಾದರೂ ಮುಚ್ಚಿಡ್ತಿದ್ದಾರಾ ಅಥವಾ ಅಣ್ಣ ಏನಾದರೂ ಗಲಾಟೆ ಮಾಡ್ತಾ ಇದ್ದಾನಾ? ರೀ ಆಂಟಿ, ಯಾಕ್ರಿ ಇಷ್ಟೊಂದು ಸಪ್ಪು ಕೂತಿದ್ದೀರಾ? ಮಾತಿಲ್ಲ, ಕತೆ ಇಲ್ಲ, ಫುಲ್ ಮ್ಯೂಟ್ ಆಗಿಬಿಟ್ಟಿದ್ದೀರಾ. ಏನಾಯ್ತು? ಯಾರಾದರೂ ಏನಾದರೂ ಅಂದ್ರಾ? ಇಲ್ಲ. ಇಲ್ವಾ? ಮತ್ತೆ ಮೈ ಹುಷಾರಿಲ್ವಾ? ಆ ಥರ ಏನೂ ಇಲ್ಲ. ಮತ್ತೆ ಯಾಕ್ರಿ ಇಷ್ಟೊಂದು ಸಪ್ಪಗಿದ್ದೀರಾ? ಫುಲ್ ಬ್ಯಾಡಿ ಡೌನ್ ಆಗೋಗಿದೆ. ಪಾರ್ಥ, ಅದು ನನಗೆ ಯಾಕೋ 1-2 ದಿನ ಅಪ್ಪ ಅಮ್ಮನ ಮನೆಗೆ ಹೋಗಿ ಬರೋಣ ಅಂತ ಅನಿಸ್ತಾ ಇದೆ. ಏನು? ನಿಮಗೆ ಅಪ್ಪ ಅಮ್ಮನ ಮನೆಗೆ ಹೋಗ್ಬೇಕು ಅನಿಸ್ತಿದ್ಯಾ? ಈ ಮಾತು ನೀವೇ ಹೇಳ್ತಿರೋದಾ? ನಿಮ್ಮ ಬಾಯಿಂದ ಬರ್ತಿದ್ಯಾ? ಪಾರ್ಥ, ಅಫ್ಕೋರ್ಸ್ ಇದು ನಿಮ್ಮ ಬಾಯಿಂದನೇ ಬರ್ತಾ ಇರೋದು. ಬಟ್ ತುಂಬಾ ಸರ್ಪ್ರೈಸಿಂಗ್ ಆಗಿದೆ. ಐ ಮೀನ್, ಇದನ್ನು ಕೇಳಿದ್ಮೇಲೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಈ ಚೇಂಜ್ ಅವ್ರಿಗೆ ರೀಸನ್ ಏನು ಅಂತ ತಿಳ್ಕೊಬೋದಾ? ಯಾಕೋ ಗೊತ್ತಿಲ್ಲ. ನಾವು ಅಲ್ಲಿಗೆ ಹೋಗಿ 1-2-3 ದಿನ ಇದ್ದು ಬಂದರೆ ಅಪ್ಪ ಅಮ್ಮನಿಗೂ ಬೆಟರ್ ಫೀಲ್ ಆಗ್ಬೋದು ಅನಿಸ್ತದೆ. ಅದು ಕರೆಕ್ಟ್. ಐ ಮೀನ್, ಗುಡ್ ಥಾಟ್. ಇದನ್ನ ಕೇಳಿ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಐ ರಿಯಲಿ ಅಪ್ರಿಷಿಯೇಟ್ ಇಟ್. ಇದೊಂಥರ ಮಿಡ್ ಸಮ್ಮರಲ್ಲಿ ಮಳೆ ಬಂದಂಗಿದೆ, ಆ ಥರ ಫೀಲ್ ಕೊಡ್ತಾ ಇದೆ. ಓವರ್ ಆ್ಯಕ್ಟಿಂಗ್ ಮಾಡಬೇಡಿ ಪಾರ್ಥ. ಅಪೇಕ್ಷೆ ಓವರಾಗಿ ಆಡ್ತಾ ಇಲ್ಲ ಕಣ್ರಿ, ಇರೋ ವಿಷಯ ಹೇಳ್ತಾ ಇದ್ದೀನಿ. ನನಗೆ ಇದನ್ನು ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ನಾನು ಹಳೆ ಅಪೇಕ್ಷೆ ನಂಗೆ ವಾಪಸ್ ಸಿಕ್ಬಿಡ್ಲು ಅನ್ನೋ ಫೀಲ್ ಬರ್ತಾ ಇದೆ. ಸರಿ, ನಾವಿಬ್ರು ಹೋಗಿ ಬರೋಣ. ಅತ್ತೆ ಮಾವ ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ. ಹೋಗಿ ಬರೋಣ. ಅದು ಅಲ್ಲದೆ ನಾವಿಲ್ಲೇ ಇದ್ಬಿಟ್ರೆ ನಮ್ಮಣ್ಣ ಅಲ್ಲಿ ಏನು ಮಾಡ್ತಿದ್ದಾನೆ, ಏನು ಕತೆ ಅನ್ನೋದು ಗೊತ್ತೇ ಆಗಲ್ಲ ನಮಗೆ. ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ ಅಪೇಕ್ಷೆ. ನಾವು ಗ್ರೌಂಡ್ ರಿಯಾಲಿಟಿನ ತಿಳ್ಕೊಬೇಕು ಅಂದರೆ ಗ್ರೌಂಡ್ಗೆ ಹೋಗಬೇಕು. ಸುಮ್ಮನೆ ಪೆವಿಲಿಯನಲ್ಲೇ ಕೂತ್ಕೊಂಡಿದ್ರೆ ಏನು ಗೊತ್ತಾಗಲ್ಲ. ಅದಕ್ಕೆ ಅಲ್ಲಿಗೆ ಹೋಗಬೇಕು ಅಂತ ಇದ್ದೀನಿ. ನಮ್ಮ ಅಕ್ಕ ಅಂತೂ ಯಾವುದು ಕರೆಕ್ಟಾಗಿ ಹೇಳಲ್ಲ, ಎಲ್ಲನೂ ಫಿಲ್ಟರ್ ಹಾಕ್ಕೊಂಡೇ ಹೇಳ್ತಾಳೆ. ನಮ್ಮ ಅಪ್ಪ ಅಮ್ಮ ಕೇಳಬೇಕಾ ಅವ್ರನ್ನ? ಏನಾದರೂ ಹೇಳಿದ್ರೆ ಮಕ್ಳಿಗೆ ಎಲ್ಲಿ ಹರ್ಟ್ ಆಗುತ್ತೋ ಅಂತ ಏನೂ ಹೇಳಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಸೊ ನಾವೇ ಅಲ್ಲಿಗೆ ಹೋಗಿ 1-2-3 ದಿನ ಸ್ಟೇ ಆಗೋಣ. ಅಲ್ಲಿ ಇದು ಬಂದಾಗೂ ಆಗತ್ತೆ, ಅಲ್ಲಿ ಏನು ನಡೀತಿದೆ ಅನ್ನೋದು ಗೊತ್ತಾಗತ್ತೆ. ಎಸ್, 1 ಬುಲೆಟು 2 ಟಾರ್ಗೆಟ್. ಹೋಗೋಣ, ಲೆಟ್ಸ್ ಗೋ. ಏನ್ ಸಿಸ್ಟರ್ ನೀನು ಹಿಂಗಿರ್ಲಿಲ್ವಲ್ಲ? ಯಾಕೆ ಹಿಂಗಾದೆ? ಮೊದಲು ನೀ ಹಿಂಗಿರ್ಲಿಲ್ಲ. ಮೆಂಟಲಿ ಸಿಕ್ಕಾಪಟ್ಟೆ ವೀಕ್ ಆಗ್ತಾ ಇದೀಯಾ. ಮೆಂಟಲಿ ವೀಕ್ ಅಲ್ಲ ಅಣ್ಣ, ಮೆಂಟಲ್ ಆಗ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ ಅಣ್ಣ, ಆ ಮಗು ಮೂಲಕ ನಾನು ಸಿಕ್ಕಾಕೊಬಿಡ್ತೀನಿ ಅಂತ ಭಯ ಆಗ್ತಾ ಇದೆ. ಒಂಥರ ಟೆನ್ಷನ್ ಆಗ್ತಾ ಇದೆ ಅಣ್ಣ. ಸಿಕ್ಕಾಕೋತೀನಿ ಅಂತ ನನ್ನ 6th ಸೆನ್ಸ್ ಹೇಳ್ತಾ ಇದೆ. ಹಾಗೆ ಸಿಸ್ಟರ್, ಈ ಸೆನ್ಸ್ಗಳೆಲ್ಲ ವರ್ಕ್ ಆಗದಿದ್ದಾಗ 6th ಸೆನ್ಸ್ ವರ್ಕ್ ಆಗೋದು. ಸಿಸ್ಟರ್, ಇದಕ್ಕೆ 6th ಸೆನ್ಸ್ ಅನ್ನಲ್ಲ, ನಾನ್ ಸೆನ್ಸ್ ಅಂತಾರೆ. ಏನ್ ಸಿಸ್ಟರ್ ಇದು? ಎಂತೆಂಥ ಘಟಾನುಘಟಿಗಳನ್ನೆಲ್ಲ ಮಕಾಡೆ ಮಲಗಿಸಿಲ್ಲ ನೀನು. ಅಂಥದ್ರಲ್ಲಿ ಈ ಜುಜಿಬಿ ಒಂದು ಸ್ಮಾಲ್ ಮಗುವಿಗೆ ಇಷ್ಟೊಂದು ಟೆನ್ಷನ್ ಆಗ್ತಿದೆಯಲ್ಲ, ಇಷ್ಟೊಂದು ಹೆದರ್ಕೋತಾ ಇದೆಯಲ್ಲ. ಏನ್ ಮಾಡೋದಣ್ಣ? ಭಯ ಆಗ್ತಿದೆ. ಅದಕ್ಕೇನು ಮಾಡೋಣ ಹೇಳು? ಸ್ಮಾಲ್ ಪೆಗ್ ಹಾಕು. ಇನ್ನೇನು ಹೇಳಿ ಸಿಸ್ಟರ್? ನಾನು ಅಷ್ಟು ಸರ್ತಿ ಹೇಳ್ತಾ ಇದ್ದೀನಿ ಭಯ ಪಡಬೇಡ, ಭಯ ಪಡಬೇಡ ಅಂತ. ಮತ್ತೆ ನೀನು ಭಯ ಪಡ್ತೀಯ. ಮಾಸ್ಟರ್ ಸ್ಟ್ರೋಕು ವಾಪಸ್ ಬಂದು ಸನ್ ಸ್ಟ್ರೋಕ್ ಆಗಿ ನಿನಗೆ ಹೊಡಿತಲ್ಲ. ಯಾರಾದ್ರೂ ಓಕೆ ಕಣೋ. ಆನಂದ್ ಅವ್ನು ಗೌತಮ್ ಚೇಲ್ ಅಲ್ವೇನೋ, ಅವನು ನಿಂಗೆ ದೂರ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೇನು? ಅವರಿಬ್ರು 2 ದೇಹ ಒಂದೇ ಜೀವ ಅನ್ನೋ ಥರ ಇದ್ದಾರೆ. ಅಂಥವ್ರನ್ನ ಬೇರೆ ಮಾಡಕ್ ಹೋಗಿದೆಯಲ್ಲ ನೀನು. ಸ್ವಲ್ಪ ಯೋಚನೆ ಮಾಡೋದಲ್ವಾ? ಈಗಾಗುತ್ತೆ ಅಂತ ಯಾವನಿಗೆ ಗೊತ್ತಿತ್ತು? ಹೆಂಗ್ ಕನ್ಸ್ ಬೀಳುತ್ತಾ? ಕನ್ಸಲ್ಲ ಕಣೋ, ಕಾಮನ್ ಸೆನ್ಸ್. ನೀನು ಕಾಮನ್ ಸೆನ್ಸ್ ಅಲ್ಲಿ ಕತ್ತಾಗ ಹೋಗಿತ್ತಾ? ಮುಚ್ಕೊಂಡಿದ್ರೆ ಸರಿ. ಈಗ ನಂದೇ ನನ್ಗಾಗಿದೆ, ಅಲ್ಲಿ ತಲೆ ಕೆಡಿಸ್ಬೇಡ ಹೇಳ್ತಾ ಇದೀನಿ. ಜೈ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದೆಯಾ? ಸ್ವಲ್ಪ ಕೂಲ್ ಆಗಿರು. ಏನ್ ಕೂಲ್?
ಎಡಿ ಐ ಹ್ಯಾವ್ ಬಿಕಮ್ ಅ ಬ್ಲಡಿ ಲೂಸರ್ ಯು ನೋ. ಜೈ ಪ್ಲೀಸ್ ಸಮಾಧಾನವಾಗಿರು. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಮಾಮ್? ಬರೀ ಸೋಲು ಸೋಲು ಸೋಲು. ಏನ್ ಪ್ಲಾನ್ ಮಾಡಿದ್ರು ಬರೀ ಸೋಲು. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನೋಡು, ಸೋತೆ ಅಂತ ಅನ್ಕೋಬೇಡ. ಯಾವಾಗ ನಾವು ಪ್ರಯತ್ನ ಮಾಡೋದನ್ನ ನಿಲ್ಲಿಸ್ತೀವೋ ಅದು ಸೋಲು. ಇದು ಖಂಡಿತ ನಿನ್ನ ಸೋಲಲ್ಲ ಜೈ. ನಿನ್ನ ಟೈಮ್ ಇನ್ನೂ ಬಂದಿಲ್ಲ ಅಷ್ಟೇ. ಸ್ವಲ್ಪ ದಿನ ಕಾಯಿ. ಹೌದು, ನಾನೆಲ್ಲ ಸರಿ ಮಾಡ್ಕೊಡ್ತೀನಿ. ಒಂದು ನಿಮಿಷ ಮಾಡ್ತೀನಿ. ಹಾಯ್ ಪುಟ್ಟ, ಬನ್ನಿ ಆಟ ಆಡೋಣ. ಆಟ ಆಡೋಣವಾ? ಸರಿ, ಏನ್ ಆಟ ಆಡೋಣ? ಹಾವು ಏನಿ ಆಟ ಆಡೋಣ. ಸರಿ, ಆಡೋಣ. ಬನ್ನಿ ರೂಮ್ಗೆ. ನಾನು ನಿಮ್ ರೂಮ್ಗ? ಸರಿ ಬನ್ನಿ ಎಲ್ಲ ಆಟ ಆಡೋಣ. ಪುಟ್ಟ, ನಾನೇನಾದ್ರೂ ನಿಮ್ ರೂಮಿಗೆ ಬಂದು ಆಟ ಆಡ್ತಾ ಕೂತ್ಕೊಂಡ್ರೆ ಆಮೇಲೆ ಅಷ್ಟೇ ನಿಮ್ಮಮ್ಮ ನನ್ನ ಜೊತೆ ಫುಟ್ಬಾಲ್ ಆಡ್ಬಿಡ್ತಾರೆ. ಆಮೇಲೆ ನಾನು ಸ್ಟೇಡಿಯಂ ಇಂದ ಆಚೆಗೆ. ಅದೆಲ್ಲ ಯಾಕೆ ಬೇಕು ಪುಟ್ಟ? ಅದಕ್ಕೆ ಲೊಕೇಶನ್ ಚೇಂಜ್ ಮಾಡ್ಕೊಂಡ್ಬಿಡೋಣ. ಎಲ್ಲ ಆಡಿದ್ರೇನು, ಆಟ ಆಟನೇ ಅಲ್ವಾ? ಬೇಡ ಬೇಡ, ನಮ್ ರೂಮಲ್ಲೇ ಆಡೋಣ. ಬೇಡ ಪುಟ್ಟ, ಆಮೇಲೆ ನಿಮ್ಮಮ್ಮ ನನಗೆ ಉಗ್ದು ಉಪ್ಪಿನಕಾಯಿ ಹಾಕ್ತಾರೆ. ಅದಕ್ಕೆ ಬೇಡ ಪುಟ್ಟ. ಏನಿಲ್ಲ, ಅವ್ಳು ಬೈಯಲ್ಲ, ಬನ್ನಿ. ಬೇಡ ಪುಟ್ಟ, ಗೊತ್ತಿದ್ದು ತಪ್ಪು ಮಾಡ್ಬಾರ್ದಲ್ವಾ? ಮೊನ್ನೆ ನೀನೇ ನೋಡ್ದ್ಯಲ್ಲ ನಿಮ್ಮ ಅಮ್ಮನ ಕೈಲಿ ಹೆಂಗ್ ಉಗ್ಸ್ಕೊಂಡೆ ಅಂತ. ಅದಕ್ಕೆ ಪುಟ್ಟಿ, ನಿಮ್ ರೂಮ್ ಸವಾಸನೆ ಬೇಡ, ಇಲ್ಲೇ ಆಟ ಆಡೋಣ. ನಾನು ಅಲ್ಲಿಗೆ ಬರೋದು, ನಿಮ್ಮ ಅಮ್ಮನ ಕೈಲಿ ಬೈಸ್ಕೊಳ್ಳೋದು ಅಷ್ಟೇ ಅಲ್ಲ, ನಿನಗೂ ಬೈತಾರೆ. ನನ್ನಿಂದಾಗಿ ನೀನ್ ಯಾಕೆ ಪುಟ್ಟ ಬೈಸ್ಕೊತ್ಯಾ? ಅದಕ್ಕೆ ಇಲ್ಲೇ ಎಲ್ಲಾದ್ರೂ ಆಡೋಣ, ಆಯ್ತಾ? ನಾನಂತೂ ನಿಮ್ಮ ಅಮ್ಮನ ಕೈಲಿ ಬೈಸ್ಕೊಳಕ್ ರೆಡಿ ಇಲ್ಲಪ್ಪ. ಪುಟ್ಟ, ಪುಟ್ಟಿ, ನನ್ನ ಮಾತು ಕೇಳು.